ನಮಸ್ಕಾರ. ನನ್ನ ಆತ್ಮೀಯ ರೈತ ಬಾಂಧವರೇ, ಒಮ್ಮೆ ಕಣ್ಣು ಮುಚ್ಚಿ ಆ ದೃಶ್ಯನ ಕಲ್ಪಿಸ್ಕೊಳ್ಳಿ. ಒಂದು ಕಡೆ ಸುಡುವ ಬಿಸಿಲಿಗೆ ಬಿರುಕುಬಿಟ್ಟ, ಕಲ್ಲಿನಂತೆ ಗಟ್ಟಿಯಾದ, ಉಸಿರುಗಟ್ಟಿದ ಬಂಜರು ಭೂಮಿ. ಎಷ್ಟೇ ನೀರು ಹರಿಸಿದ್ರೂ ಕುಡಿಯಲಾಗದಷ್ಟು ಸುಸ್ತಾದ ತಾಯಿನಿಲ್ಲ. ಇನ್ನೊಂದು ಕಡೆ ನೋಡಿ, ತಂಪಾದ ಗಾಳಿಗೆ ನಲಿಯುತ್ತಿರುವ, ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ, ಅಕ್ಷರಶಃ ಚಿನ್ನದಂತಹ ಫಸಲು ತುಂಬಿ ತುಳುಕುತ್ತಿರುವ ಸಮೃದ್ಧ ಬೆಳೆ. ಈ ಎರಡು ದೃಶ್ಯಗಳ ನಡುವಿನ ವ್ಯತ್ಯಾಸ ಕೇವಲ ಒಂದು ಸಣ್ಣ ರಹಸ್ಯದಲ್ಲಿದೆ. ಹಗಲು ರಾತ್ರಿ ಬೆವರು ಸುರಿಸಿ ಸಾಲ ಮಾಡಿ ಕಷ್ಟಪಟ್ರೂ ನಮ್ಮ ಹೊಲದ ಮಣ್ಣು ಯಾಕೆ ಫಸಲು ಕೊಡ್ತಿಲ್ಲ ಅನ್ನೋ ಸತ್ಯನ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಬಿಚ್ಚಿಡ್ತಿದ್ದೀವಿ. ಬನ್ನಿ, ಭೂಮಿಯ ಒಡಲ ಆಳಕ್ಕಿಳಿದು ಆ ಸತ್ಯನ ಹುಡ್ಕೋಣ. ನಮ್ಮ ರೈತರನ್ನ ಹಗಲಿರುಳು ಕಾಡೋ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಗೊಬ್ಬರದಂಗಡಿಗೆ ಹೋಗಿ ಸಾವಿರಾರು ರೂಪಾಯಿ ಸುರಿದು ಡಿಎಪಿ, ಯೂರಿಯಾ ತಂದು ಹೊಲಕ್ಕೆ ಹಾಕ್ತೀರಾ, ಆದ್ರೆ ಬೆಳೆ ಮಾತ್ರ ಯಾಕೆ ಕೈ ಕೊಡ್ತಿದೆ ಅಂತ ಯೋಚನೆ ಮಾಡ್ದಿರಾ? ಮೂಟೆಗಟ್ಲೆ ಗೊಬ್ಬರ ಹಾಕಿದ್ರೂ ಕಣ್ಣೆದ್ರಲ್ಲೇ ಬೆಳೆಗಳು ಸೊರಗುತ್ತಿರ್ತವೆ. ಬೆವರು, ಹಣ ಎರಡೂ ಮಣ್ಣಲ್ಲಿ ಕರಗಿ ಹೋಗ್ತಿದೆ, ಆದ್ರೆ ಗಿಡದ ಬೇರುಗಳಿಗೆ ಆ ಶಕ್ತಿ ತಲುಪುತ್ತಿಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ಅಂಶ ಏನಂದ್ರೆ, ಇದು ಖಂಡಿತ ಗೊಬ್ಬರದ ತಪ್ಪಲ್ಲ. ಬದಲಾಗಿ ನಮ್ಮ ಕೃಷಿ ಭೂಮಿಯ ಮಣ್ಣಿನ ಗುಣಲಕ್ಷಣಗಳೇ ಸಂಪೂರ್ಣವಾಗಿ ಬದಲಾಗಿ ಹೋಗಿವೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಎಲ್ಲಿ? ಹೊರಗಡೆ ಇಲ್ಲ. ಆ ಕೋಟಿ ರೂಪಾಯಿ ಲಾಭದ ರಹಸ್ಯ ನಾವು ಪೂಜಿಸುವ ಆ ಮಣ್ಣಿನಲ್ಲೇ ಅಡಗಿದೆ. ಹೌದು, ಇದು ಯಾವ ಮಾಯೆಯೂ ಅಲ್ಲ, ಮಂತ್ರತಂತ್ರವಂತೂ ಅಲ್ಲವೇ ಅಲ್ಲ. ನಮ್ಮ ಬಂಜರು ಮಣ್ಣನ್ನ ಚಿನ್ನದ ಮಣ್ಣನ್ನಾಗಿ ಮಾಡೋ ನೈಸರ್ಗಿಕ ಸತ್ಯ ಇದು. ಆ ಸತ್ಯನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದೇ ಹೊಲದಲ್ಲಿ ಭರ್ಜರಿ ಲಾಭ ತೆಗೆಯೋದು ಖಂಡಿತ ಅಸಾಧ್ಯವಲ್ಲ. ಮಣ್ಣಿಗೆ ನಾವು ಜೀವ ತುಂಬಿದ್ರೆ ಮಣ್ಣು ನಮ್ಗೆ ಬದುಕು ತುಂಬುತ್ತೆ, ಅಲ್ವಾ? ಇಂತಹ ನೈಜ, ವಿಜ್ಞಾನ ಆಧಾರಿತ ಮಾಹಿತಿ ಪ್ರತಿಯೊಬ್ಬ ಕೃಷಿಕರಿಗೂ ತಲುಪ್ಬೇಕು. ನಮ್ಮ ಮಣ್ಣು ಉಳಿಬೇಕು, ನಮ್ಮ ಅನ್ನದಾತ ಗೆಲ್ಬೇಕು ಅನ್ನೋದೇ ನಮ್ಮ ಏಕೈಕ ಆಶಯ. ಪ್ರತಿದಿನ ಇಂತಹ ಅತ್ಯಂತ ಉಪಯುಕ್ತ ಕೃಷಿ ವಿಶ್ಲೇಷಣೆಗಳು ನೇರವಾಗಿ ನಿಮಗೆ ತಲುಪಲು ದಯವಿಟ್ಟು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಇದು ಕೇವಲ ಒಂದು ಬಟನ್ ಒತ್ತುವ ಪ್ರಕ್ರಿಯೆಯಲ್ಲ, ಇದು ನಮ್ಮ ಕೃಷಿ ಪರಂಪರೆಯ ಉಳಿವಿಗಾಗಿ ನಾವೆಲ್ಲರೂ ಒಟ್ಟಾಗಿ ಹಾಕುವ ಒಂದು ದೊಡ್ಡ ಹೆಜ್ಜೆ. ಮುಂದೆ ಹೋಗುವ ಮುನ್ನ ನನಗೊಂದು ಮಾತು ಹೇಳಿ, ನಿಮ್ ಹೊಲದಲ್ಲೂ ಮಣ್ಣು ಕಲ್ಲಿಂತರ ಗಟ್ಟಿಯಾಗಿದ್ಯಾ? ಎಷ್ಟೇ ದುಬಾರಿ ಗೊಬ್ಬರ ಹಾಕಿದ್ರೂ ಬೆಳೆ ಸರಿಯಾಗಿ ಬರ್ತಿಲ್ವಾ? ಮುಜುಗರ ಬೇಡ. ಕೆಳಗಿರೋ ಕಮೆಂಟ್ ಬಾಕ್ಸ್ನಲ್ಲಿ ಹೌದು ಅಥವಾ ಇಲ್ಲ ಅಂತ ಈಗ್ಲೇ ಟೈಪ್ ಮಾಡಿ. ನಿಮ್ಮ ಹೊಲದ ನಿಜವಾದ ಸ್ಥಿತಿ ನಮಗೆ ಗೊತ್ತಾದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಖರವಾದ ದಾರಿ ತೋರಿಸಲು ನಮಗೆ ತುಂಬಾ ಸಹಾಯ ಆಗುತ್ತೆ. ನಿಮ್ಮ ಪ್ರತಿಯೊಂದು ಪ್ರತಿಕ್ರಿಯೆಯೂ ನಮಗೆ ಅಮೂಲ್ಯ. ಸರಿ, ಈಗ ಅಸಲಿ ರಹಸ್ಯನ ಬಿಚ್ಚಿಡ್ತೀನಿ ಕೇಳಿ. ಆ ಬಿಳಿ ಚಿನ್ನವೇ ನಮ್ಮೆಲ್ಲ ಸಮಸ್ಯೆಗಳಿಗಿರೋ ಏಕೈಕ ನೈಸರ್ಗಿಕ ಪರಿಹಾರ. ಕೃಷಿ ವಿಜ್ಞಾನದಲ್ಲಿ ಇದನ್ನ ಕೃಷಿ ಸುಣ್ಣ ಅಥವಾ ಅಗ್ರಿಕಲ್ಚರಲ್ ಲೈಮ್ ಅಂತ ಕರೀತಾರೆ. ಮನುಷ್ಯರಾದ ನಾವು ಮೈಮೇಲೆ ಹಾಕ್ಕೊಳ್ಳೋ ಹಳದಿ ಬಂಗಾರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ, ಆದ್ರೆ ನಮ್ಗೆ ಅನ್ನ ನೀಡುವ ತಾಯಿ ನೆಲಕ್ಕೆ ನಿಜವಾಗಿ ಬೇಕಾಗಿರೋದು ಈ ಬಿಳಿ ಚಿನ್ನ. ಇದು ಬಂಜರು ಭೂಮಿಗೆ ಮರುಜೀವ ಕೊಡುವ, ಮಣ್ಣಿನ ಉಸಿರಾಟವನ್ನು ಸರಾಗಗೊಳಿಸುವ ಅತ್ಯದ್ಭುತ ಜೀವಾಮೃತ. ಇದರ ಬೆಲೆ ಕೇಳಿದ್ರೆ ನೀವು ಅಕ್ಷರಶಃ ದಂಗಾಗ್ತೀರಾ. ಕೇವಲ 500ರಿಂದ 800 ರೂಪಾಯಿಗಳು. ಹೌದು, ನೀವು ಕೇಳಿದ್ದು 100ಕ್ಕೆ 100 ನಿಜ. ಸಾವಿರಾರು ರೂಪಾಯಿಗಳ ರಸಗೊಬ್ಬರವಲ್ಲ, 16,000 ರಾಸಾಯನಿಕಗಳಲ್ಲ, ಕೇವಲ 500 ರೂಪಾಯಿಯ ಈ ನೈಸರ್ಗಿಕ ಸುಣ್ಣ ಇಡೀ ಹೊಲದ ಹಣೆಬರಹವನ್ನೇ ಬದಲಾಯಿಸುವ ಅಗಾಧ ಶಕ್ತಿ ಹೊಂದಿದೆ. ಕಡಿಮೆ ಖರ್ಚಿನಲ್ಲಿ ಅಪಾರ ಲಾಭ ತಂದುಕೊಡುವ ಇದೊಂದು ಮೌನ ಕೃಷಿ ಕ್ರಾಂತಿ ಅಂತಾನೆ ಎದೆ ತಟ್ಟಿ ಹೇಳಬಹುದು. ಇದು ಮಣ್ಣಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಇದನ್ನ ಒಂದು ಬೀಗ ಮತ್ತು ಕೀಲಿಕೈಗೆ ಹೋಲಿಸಬಹುದು. ವರ್ಷಾನುಗಟ್ಲೆ ಭೂಮಿಗೆ ಅತಿಯಾದ ರಾಸಾಯನಿಕಗಳನ್ನು ಸುರಿದು ಮಣ್ಣು ಆಮ್ಲೀಯವಾಗಿ ಅಂದ್ರೆ ಹುಳಿಯಾಗಿ ಸಂಪೂರ್ಣ ಲಾಕ್ ಆಗ್ಬಿಟ್ಟಿದೆ. ಒಂದು ಭದ್ರವಾದ ಕೋಣೆಗೆ ಬೀಗ ಹಾಕಿದ ಥರ. ನೀವು ಹಾಕೋ ಯೂರಿಯಾ, ಡಿಎಪಿ ಆ ಕೋಣೆಯ ಹೊರಗೆ ಸಿಕ್ಕಾಕೊಳ್ತವೆ, ಬೇರುಗಳಿಗೆ ತಲುಪೋದೇ ಇಲ್ಲ. ಆದ್ರೆ ಈ ಕೃಷಿ ಸುಣ್ಣ ಆ ಬಂದಾಗಿರೋ ಮಣ್ಣಿನ ಬಾಗಿಲನ್ನ ತೆಗೆಯೋ ಮಾಸ್ಟರ್ ಕೀ ಥರ ಕೆಲಸ ಮಾಡುತ್ತೆ. ಬಂಧಿಯಾಗಿರೋ ಪೋಷಕಾಂಶಗಳನ್ನ ಬೇರುಗಳಿಗೆ ಮುಕ್ತವಾಗಿ ಉಣಬಡಿಸುತ್ತೆ. ಈ ಆಮ್ಲೀಯತೆಯನ್ನೇ ವಿಜ್ಞಾನಿಗಳು ಪಿಎಚ್ ಮಟ್ಟ ಅಂತ ಕರೆಯೋದು. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಾವು ಅತಿಯಾಗಿ ಹುಳಿ ತಿಂದ್ರೆ ಹಲ್ಲು ಜುಮ್ ಅನ್ಸುತ್ತೆ, ಏನೂ ತಿನ್ನೋಕೆ ಆಗಲ್ಲ ಅಲ್ವಾ? ಅದೇ ರೀತಿ ಮಣ್ಣಿಗೆ ಹುಳಿ ಹಿಡಿದ್ರೆ, ಅಂದ್ರೆ ಆಮ್ಲೀಯತೆ ಹೆಚ್ಚಾದ್ರೆ ಭೂಮಿಗೆ ಸೇರಿಸಿದ ಗೊಬ್ಬರನ ಗಿಡಗಳು ತಿನ್ನೋಕೆ ಸಾಧ್ಯನೇ ಇಲ್ಲ. ಗಿಡಗಳು ಉಪವಾಸ ಬೀಳ್ತವೆ. ಸುಣ್ಣ ಆ ಮಣ್ಣಿನ ಹುಳಿಯಂಶನ ಸಂಪೂರ್ಣವಾಗಿ ಹೀರಿ ತೆಗೆದುಹಾಕಿ ಮಣ್ಣನ್ನ ಬ್ಯಾಲೆನ್ಸ್ ಮಾಡುತ್ತೆ. ಆಗ ಗಿಡಗಳಿಗೆ ಮತ್ತೆ ಹೊಟ್ಟೆ ತುಂಬ ಊಟ ಸಿಗಲು ಶುರುವಾಗುತ್ತೆ, ಅವನ್ ನಳನಳಿಸ್ತವೆ. ಇದರ ಇನ್ನೊಂದು ಮ್ಯಾಜಿಕ್ ನೋಡ್ಬೇಕು ನೀವು.
ಕಲ್ಲಿನಂತಿದ್ದ ಮಣ್ಣು ಬಿರುಕು ಬಿಟ್ಟು ಉಸಿರುಗಟ್ಟುತ್ತಿದ್ದ ಭೂಮಿ ಈಗ ಏನಾಗುತ್ತೆ ಗೊತ್ತಾ? ಸುಣ್ಣ ಮಣ್ಣಿನ ಕಣಗಳನ್ನ ಸಡಿಲಗೊಳಿಸಿ ಅದನ್ನ ಅಪ್ಪಟ ಬೆಣ್ಣೆಯಂತೆ ಮೃದು ಮಾಡುತ್ತೆ. ಒಮ್ಮೆ ಮಣ್ಣನ್ನ ಕೈಯಲ್ಲಿ ಹಿಡಿದು ಹಿಸುಗಿದ್ರೆ ಪುಡಿಪುಡಿಯಾಂಡಿ ಬೆರಳುಗಳ ಮಧ್ಯೆ ಜಾರುವಷ್ಟು ಸಾಫ್ಟ್ ಆಗುತ್ತೆ. ಆ ಮೃದುವಾದ ಮಣ್ಣಿನಲ್ಲಿ ಗಾಳಿ ಸರಾಗವಾಗಿ ಆಡುತ್ತೆ. ಬೀಳೋ ಮಳೆಯ ಪ್ರತಿ ಹನಿಯು ಭೂಮಿಯ ಒಳಗೆ ಇಂಗಿ ತೇವಾಂಶ ಭದ್ರವಾಗಿ ಉಳಿದುಕೊಡುತ್ತೆ. ಯಾವಾಗ ಮಣ್ಣು ಬೆಣ್ಣೆಯಂತಾಗುತ್ತೋ ಆಗ ಗಿಡದ ಬೇರುಗಳು ಯಾವುದೇ ಅಡೆತಡೆಯಿಲ್ಲದೆ ಭೂಮಿಯ ಅತ್ಯಂತ ಆಳಕ್ಕೆ ಇಳಿಯುತ್ತವೆ. ಭೂಮಿಯ ಆಳದಲ್ಲಿ ಸದಾ ತಂಪಾದ ತೇವಾಂಶ ಅಡಗಿರುತ್ತೆ. ಹಾಗಾಗಿ ಒಂದು ವೇಳೆ ಸರಿಯಾಗಿ ಮಳೆ ಬಾರದೇ ಇದ್ರೂ, ಭೀಕರ ಬರಗಾಲ ಬಂದ್ರೂ ನಿಮ್ಮ ಬೆಳೆಗಳು ಬಾಳುವುದಿಲ್ಲ. ಆಳವಾದ ಬೇರುಗಳು ಒಂದು ಭದ್ರವಾದ ಲಂಗರ್ನಂತೆ ನಿಂತು ನೀರನ್ನ ಹುಡುಕೊಂಡು ಕುಡಿಯುತ್ತಲೇ ಇರ್ತವೆ. ಇದು ಪ್ರಕೃತಿ ನಮ್ಗೆ ನೀಡಿರುವ ಅತಿ ದೊಡ್ಡ ರಕ್ಷಾಕವಚ. ಕೃಷಿ ಸುಣ್ಣ ಬರೀ ಮಣ್ಣನ್ನ ಮಾತ್ರ ಮೃದು ಮಾಡಲ್ಲ, ಇದರಲ್ಲಿ ಹೇರಳವಾದ ಕ್ಯಾಲ್ಷಿಯಂ ಕೂಡ ಅಡಗಿದೆ. ಈ ಕ್ಯಾಲ್ಷಿಯಂನಿಂದ ಧಾನ್ಯಗಳು ಅತ್ಯಂತ ಗಟ್ಟಿಯಾಗಿ ಹೆಚ್ಚು ತೂಕವಾಗಿ ಬೆಳೀತವೆ. ಇದರಿಂದ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಬೆಳೆಗಳು ಅಕ್ಷರಶಃ ಚಿನ್ನದಂತೆ ಹೊಳೆಯಲು ಶುರುವಾಗುತ್ತವೆ. ಹಣ್ಣುಗಳು ಬೆಳವಣಿಗೆಯ ಮಧ್ಯದಲ್ಲೇ ಬಿರುಕು ಬಿಟ್ಟು ಒಡೆಯೋದನ್ನ ಇದು ತಡೆಯುತ್ತೆ. ಜೊತೆಗೆ ಬೇರುಕೊಳೆ ರೋಗ ಮತ್ತು ಫಂಗಸ್ ಹತ್ತಿರ ಸುಳಿಯದಂತೆ ಮಣ್ಣಿಗೆ ಶೀಲ್ಡ್ ಆಗಿ ರಕ್ಷಣೆ ನೀಡುತ್ತೆ. ಗಿಡಗಳು ರೋಗಮುಕ್ತವಾಗಿ ಬೆಳೀತವೆ. ಹಾಗಾದ್ರೆ ಈ ಬಿಳಿ ಚಿನ್ನ ನಮಗೆ ಎಷ್ಟು ಬೇಕು? ಉತ್ತರ ತುಂಬಾ ಸಿಂಪಲ್. 1 ಎಕರೆ ಜಮೀನಿಗೆ ಕೇವಲ 200-300 ಕೆಜಿ ಕೃಷಿ ಸುಣ್ಣದ ಪುಡಿ ಇದ್ರೆ ಸಾಕು. ಮಾರುಕಟ್ಟೆಯಲ್ಲಿ ಇದು ಅತ್ಯಂತ ಸುಲಭವಾಗಿ ಸಿಗುತ್ತೆ. ಅಷ್ಟು ಕಡಿಮೆ ಪ್ರಮಾಣದ ಪುಡಿ ಇಡೀ ಎಕರೆ ಭೂಮಿಯನ್ನೇ ಮರುಸೃಷ್ಟಿ ಮಾಡುತ್ತೆ ಅಂದ್ರೆ ನಿಜಕ್ಕೂ ವಿಸ್ಮಯ ಅಲ್ವಾ? ಆದ್ರೆ ಇದನ್ನ ಬಳಸೋಕೆ 3 ಸುವರ್ಣ ನಿಯಮಗಳಿವೆ. ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಲೇಬೇಕು. ಹಂತ 1, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿಸ್ಲೇಬೇಕು. ಹಂತ 2, ಇದನ್ನ ಬಿತ್ತನೆ ಮಾಡುವ 15-20 ದಿನಗಳ ಮೊದಲು ಮಾತ್ರ ಭೂಮಿಗೆ ಸೇರಿಸಬೇಕು. ಇದರಿಂದ ಮಣ್ಣು ಹದಗೊಳ್ಳಲು ಸಮಯ ಸಿಗುತ್ತೆ. ಹಂತ 3, ಇದನ್ನ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಕಡ್ಡಾಯವಾಗಿ ನೀರು ಹಾಯಿಸಬೇಕು. ಆಗ ಮಾತ್ರ ಮಣ್ಣಿನಲ್ಲಿ ಸುಣ್ಣ ಕರಗಿ ಆಮ್ಲೀಯತೆಯನ್ನು ಹೀರಿ ತನ್ನ ಜಾದೂ ಶುರು ಮಾಡುತ್ತೆ. ಇಲ್ಲೊಂದು ಕಠಿಣ ಎಚ್ಚರಿಕೆ ಇದೆ, ದಯವಿಟ್ಟು ಗಂಭೀರವಾಗಿ ಕೇಳಿ. ಅಪ್ಪಿತಪ್ಪಿಯೂ ಯಾವುದೇ ಕಾರಣಕ್ಕೂ ನಿಂತಿರೋ ಬೆಳೆಗೆ ಅಥವಾ ಹಸಿರು ಗಿಡದ ಎಲೆಗಳ ಮೇಲೆ ಸುಣ್ಣದ ಪುಡಿಯನ್ನ ಎರಚಲೇಬಾರದು. ಹಾಗೆ ಮಾಡಿದ್ರೆ ಇಡೀ ಬೆಳೆ ಸುಟ್ಟು ಕರ್ಕಲಾಗಿ ಹೋಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ ಬೆಳೆ ನಾಶವಾಗುತ್ತೆ. ಇದನ್ನ ಬಿತ್ತನೆಗೆ ಮುಂಚೆ ಕೇವಲ ಖಾಲಿ ಹೊಲದ ಮಣ್ಣಿಗೆ ಮಾತ್ರ ಸೇರಿಸಬೇಕು ಅನ್ನೋದನ್ನ ಖಂಡಿತ ಮರಿಬಾರ್ದು. ಎಲ್ಲಕ್ಕಿಂತ ಮುಖ್ಯವಾದದು ₹50 ಮಣ್ಣಿನ ಪರೀಕ್ಷೆ. ಹತ್ತಿರದ ಕೃಷಿ ಕೇಂದ್ರಕ್ಕೆ ಭೇಟಿ ನೀಡಿ ಕೇವಲ 50 ಅಥವಾ ₹100 ಕೊಟ್ಟು ಮೊದಲು ಮಣ್ಣನ್ನ ಪರೀಕ್ಷಿಸಿ. ಹೊಲದ ಮಣ್ಣಿನ ಪಿಎಚ್ ಮಟ್ಟ ಈಗಾಗಲೇ 7ಕ್ಕಿಂತ ಹೆಚ್ಚಾಗಿದ್ರೆ, ಅಂದ್ರೆ ಮಣ್ಣು ಕ್ಷಾರೀಯ ಗುಣ ಹೊಂದಿದ್ರೆ ಅಲ್ಲಿ ಕೃಷಿ ಸುಣ್ಣವನ್ನ ಬಳಸಬಾರದು. ಸುಣ್ಣ ಕೇವಲ ಆಮ್ಲೀಯ ಅಂದ್ರೆ ಹುಳಿ ಮಣ್ಣಿಗೆ ಮಾತ್ರ ಸಂಜೀವಿನಿ. ಸರಿಯಾದ ಪರೀಕ್ಷೆಯೇ ನಿಮ್ಮ ಯಶಸ್ಸಿನ ಮೊದಲ ಮೆಟ್ಟಿಲು. ಈ ವಿಶ್ಲೇಷಣೆಯಲ್ಲಿ ನಾವು 3 ಸುವರ್ಣ ಸೂತ್ರಗಳನ್ನ ನೋಡಿದ್ವಿ. ಮಣ್ಣಿನ ಪರೀಕ್ಷಿಸುವುದು, ಲಾಕ್ ಆದ ಮಣ್ಣನ್ನ ಅನ್ಲಾಕ್ ಮಾಡುವುದು ಮತ್ತು ಬಂಗಾರದ ಬೆಳೆ ತೆಗೆಯೋದು. ರಸಗೊಬ್ಬರಗಳಿಗ ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳುವ ಬದಲು ಕೇವಲ ₹500 ಈ ಅದ್ಭುತ ನೈಸರ್ಗಿಕ ವಿಧಾನವನ್ನ ಟ್ರೈ ಮಾಡೋಕೆ ಯಾರೆಲ್ಲ ರೆಡಿ ಇದ್ದೀರಾ? ಅಥವಾ ಈಗಾಗಲೇ ಇದನ್ನ ಬಳಸಿ ಹೊಲದಲ್ಲಿ ಯಶಸ್ಸು ಕಂಡಿದ್ದೀರಾ? ನಿಮ್ಮ ಅತ್ಯಮೂಲ್ಯ ಅನುಭವಗಳನ್ನ ಕಾಮೆಂಟ್ಸ್ನಲ್ಲಿ ಖಂಡಿತ ಬರೆದು ತಿಳಿಸಿ. ಪ್ರತಿಯೊಬ್ಬ ರೈತನ ಅನುಭವವೂ ಇಲ್ಲಿ ಮತ್ತೊಬ್ಬ ರೈತನಿಗೆ ಸ್ಫೂರ್ತಿಯಾಗುತ್ತೆ. ನಿಮ್ಮ ಒಂದೊಂದು ಪ್ರತಿಕ್ರಿಯೆಗೂ ನಾನು ಕಾಯ್ತಿರ್ತೀನಿ. ನೆನ್ಪಿರ್ಲಿ, ನಮ್ಮ ಮಣ್ಣು ಬದುಕಿದ್ರೆ ಮಾತ್ರ ನಾವೆಲ್ಲರೂ ಬದುಕೋದು. ಅನ್ನ ನೀಡುವ ರೈತ ಬದುಕಿದ್ರೆ ಮಾತ್ರ ಈ ದೇಶ ಉಸಿರಾಡುತ್ತೆ. ಈ ವಿಶ್ಲೇಷಣೆ ನಿಮ್ಮ ಮನಸ್ಸಿಗೆ ನಾಟಿದ್ರೆ, ಇದು ಸತ್ಯ ಅಂತ ಅನಿಸಿದ್ರೆ ತಕ್ಷಣವೇ ವಾಟ್ಸಾಪ್ನಲ್ಲಿರೋ 10 ಜನ ರೈತ ಬಾಂಧವರಿಗೆ ಇದನ್ನು ಶೇರ್ ಮಾಡಿ. ಪ್ರತಿಯೊಬ್ಬ ರೈತನ ಹೊಲದ ಮಣ್ಣು ಉಳಿಲಿ, ಸಮೃದ್ಧವಾಗ್ಲಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಜ್ಞಾನದ ಪಯಣಕ್ಕೆ ಬೆಂಬಲ ನೀಡಿ. ಕೊನೆಯವಾಗಿ ಒಂದೇ ಒಂದು ಪ್ರಶ್ನೆ. ಅನ್ನ ನೀಡುವ ಮಣ್ಣಿನ ಋಣ ತೀರಿಸಿ ಅದಕ್ಕೆ ಮರುಜೀವ ನೀಡಲು ನಾವೆಲ್ಲರೂ ಹಿಂದೆ ಹೆಜ್ಜೆ ಇಡೋಣವೇ? ಒಮ್ಮೆ ಆಳವಾಗಿ ಯೋಚಿಸಿ. ಜೈ ಜವಾನ್, ಜೈ ಕಿಸಾನ್.